ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಲರ್ನ್ ವಿತ್ ಕ್ವೀನ್. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಾ ಇರೋ ಕಾನ್ಸೆಪ್ಟ್ ಬಂದು 10 ಹೈಯರ್ ಎಜುಕೇಷನ್ ಆ್ಯಂಡ್ ಸಿಸ್ಟಮ್ ಅಲ್ಲಿರುವಂತಹ ಫಸ್ಟ್ ಕಾನ್ಸೆಪ್ಟ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಲರ್ನಿಂಗ್ ಆ್ಯಂಡ್ ಎಜುಕೇಷನ್ ಇನ್ ಆನ್ಸಿಯಂಟ್ ಇಂಡಿಯಾ ಅಂತ. ಪ್ರಾಥಮಿಕ ಕಾಲದ ಶಿಕ್ಷಣ ವ್ಯವಸ್ಥೆ ಅಂತ ಆಗುತ್ತೆ. ಇಲ್ಲಿ ವೇದಿಕ್ ಎಜುಕೇಷನ್ ಆಗಿರ್ಬೋದು, ಬುದ್ಧಿಸ್ಟ್ ಎಜುಕೇಷನ್ ಆ್ಯಂಡ್ ಜೈನಿಸಮ್ ಎಜುಕೇಷನ್, ಮುಸ್ಲಿಂ ಎಜುಕೇಷನ್, ಇದೆಲ್ಲ ಅದ್ರ ಬಗ್ಗೆನೂ ನಾವಿಲ್ಲಿ ಓದ್ಕೋತೀವಿ. ಫಸ್ಟ್ ಬಂದು ವೇದಿಕ್ ಎಜುಕೇಷನ್ ಅಂತ. ಪ್ರೈಮರಿ ಎಜುಕೇಷನ್ ಡ್ಯೂರಿಂಗ್ ದ ವೇದಿಕ್ ಪೀರಿಯಡ್ ವಾಸ್ ಅರೇಂಜ್ಡ್ ಇನ್ ದ families. Higher education during the Vedic period was organized in the Gurukul. The admissions was made by the formal ceremony Upanayana or initiations by which the pupil left the home of his natural parents for that of the preceptor. The aim of education was the complete realization of self and for freedom of the soul, that is mukti or moksha. So ಇಲ್ಲಿ ವೇದ ಅಂತಂದ್ರೆ ಜ್ಞಾನ ಅಥವಾ ಬೆಳಕು ಅಂತ ಅರ್ಥ ಆಗುತ್ತೆ. ಇಲ್ಲಿ ಗುರುಗಳು ವಿದ್ಯಾರ್ಥಿಗಳಿಗೆ ವೇದ, ಪುರಾಣ, ಉಪನಿಷತ್ತು ಈ ಎಲ್ಲದರ ಮೂಲಕನೂ ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆ ಮಾಡ್ತಾ ಇದ್ರು ವೇದಿಕ ಶಿಕ್ಷಣದಲ್ಲಿ. ಈ ಶಿಕ್ಷಣ ವ್ಯವಸ್ಥೆ 1500 BC ಇಂದ 500 BC ವರೆಗೆ ಇತ್ತು. ಈ ವೇದ ಕಾಲದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ತಮ್ಮ ಮನೆಯಲ್ಲೇ ಕುಟುಂಬಗಳಲ್ಲೇ ಮಾಡ್ತಿದ್ರು ಆವಾಗಿನ ಕಾಲದಲ್ಲಿ. ಅಂಡ್ ಉನ್ನತ ಶಿಕ್ಷಣವನ್ನ ಗುರುಕುಲಗಳಲ್ಲಿ ಆಯೋಜನೆ ಮಾಡ್ತಿದ್ರು. ಇಲ್ಲಿ ಒಬ್ಬ ವಿದ್ಯಾರ್ಥಿಯನ್ನ ತನ್ನ ಪೋಷಕರ ಮನೆಯಿಂದ ಹಿಡಿದು ಶಿಕ್ಷಕನ ಮನೆಯಿಂದ ಹಿಡಿದು ವಿದ್ಯಾಭ್ಯಾಸಕ್ಕೆ ಹೋಗುವ ಈ ಔಪಚಾರಿಕ ಒಂದು ಸಮಾರಂಭವಾದ ಇದನ್ನ ನಾವು ಉಪನಯನ ಅಂತ ಹೇಳ್ತಿದ್ವಿ. ಅಂದ್ರೆ ಇಲ್ಲಿ ದೀಕ್ಷೆ ಪಡೆಯೋದು ಅಂದ್ರೆ ಗುರುಕುಲದಲ್ಲಿ ಶಿಕ್ಷಣಕ್ಕಾಗಿ ಪ್ರವೇಶ ಮಾಡುವಂತಹ ಒಂದನ್ನ ನಾವು ಉಪನಯ ಅಂತ ಕರಿತೀವಿ. ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರೋದು. ವೇದಿಕ್ ಶಿಕ್ಷಣದಲ್ಲಿ ಇಲ್ಲಿ ಶಿಕ್ಷಣದ ಉದ್ದೇಶ ಅಂತ ಬಂದ್ರೆ ಸ್ವಯಂ ಸಾಕ್ಷಾತ್ಕಾರ ಮತ್ತೆ ಆತ್ಮದ ಸ್ವತಂತ್ರಕ್ಕಾಗಿ ಅಂದ್ರೆ ಮುಕ್ತಿ ಅಥವಾ ಮೋಕ್ಷಕ್ಕಾಗಿ ಶಿಕ್ಷಣವನ್ನ ನೀಡುವುದು ಇದರ ಉದ್ದೇಶ ಆಗಿರುತ್ತೆ. ಇದು ವಿಭಿನ್ನ ಜಾತಿಗಳನ್ನ ಅವರ ವಿಭಿನ್ನ ಜೀವನದ ವಿಧಾನಗಳಿಗೆ ಮತ್ತು ಜೀವನ ಉಪಾಯಕ್ಕೆ ಸಿದ್ಧಪಡಿಸುವಂತಾಗಿರುತ್ತೆ. ಇದು ಕೇವಲ ಜ್ಞಾನವಲ್ಲ, ಭೌತಿಕ ಜ್ಞಾನ ಆಗಿರದೆ ಅದು ನೈತಿಕ ಜ್ಞಾನವೂ ಆಧ್ಯಾತ್ಮಿಕವೂ ಮತ್ತೆ ಧಾರ್ಮಿಕವೂ ಆಗಿತ್ತು ಆಗಿನ ಟೈಮಲ್ಲಿ. ಅಂಡ್ ಈ ವೇದ ಕಾಲದಲ್ಲಿ ಸಂಸ್ಕೃತ ಭಾಷೆ ಮೂಲಕ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಿದ್ರು. ಅಂಡ್ ವಿದ್ಯಾರಂಭ ಅಂತ ಬಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಆಗಿರೋ ಒಂದು ಟರ್ಮ್ ಅಂದ್ರೆ ವಿದ್ಯಾರಂಭ. 5ನೇ ವರ್ಷದಲ್ಲಿ ಮಗು ಶಿಕ್ಷಣವನ್ನು ಕಲಿಯಲು ಸ್ಟಾರ್ಟ್ ಮಾಡೋದನ್ನ ನಾವು ವಿದ್ಯಾರಂಭ ಅಂತ ಹೇಳ್ತೀವಿ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ದಿಸ್ ವಾಸ್ ಎ ಪ್ರಿಪೇರ್ ದ ಡಿಫರೆಂಟ್ ಕಾಸ್ಟ್ ಆಫ್ ದೇರ್ ಡಿಫರೆಂಟ್ ವೇಸ್ ಆಫ್ ಲಿವಿಂಗ್ ಅಂಡ್ ಅರ್ನಿಂಗ್ ಫಾರ್ ಲವ್ಲಿಹುಡ್ ಟು ವಾಸ್ ನಾಟ್ ಅ ಮಾರಲಿ ಇಂಟೆಲೆಕ್ಚುಯಲ್ ಬಟ್ ಮಾರಲ್ ಸ್ಪಿರಿಟ್ ಅಂಡ್ ರಿಲಿಜಿಯಸ್ ಟು. ಇಲ್ಲಿ ವೇದಾಸ್ ಆಗಿರ್ಬೋದು, 4 ವೇದಾಸ್ ಇದೆ ಅಂಡ್ ಉಪನಿಷತ್ತು ಇದೆ, ಇನ್ನು 108 ಉಪನಿಷತ್ತು ಇದೆ. ಅಂಡ್ ವೇದಾಂಗಾಸ್ ಅಂತ ಬರುತ್ತೆ, 8 ವೇದಾಂಗಾಸ್ ಇದೆ. ಅಂಡ್ ಉಪವೇದಾಸ್ ಅಂತ ಬರುತ್ತೆ, 4 ಉಪದೇ ವೇದಾಸ್ ಅಂಡ್ 4 ಬ್ರಹ್ಮಾಸ್ ಬರುತ್ತೆ. ಅಂಡ್ ಸಿಸ್ಟಮ್ ಆಫ್ ಫಿಲಾಸಫಿ ಬರುತ್ತೆ, ಭಗವದ್ಗೀತೆ ಇದೆ ಅಂಡ್ 3 ಕಮಿಟೀಸ್ ಬರುತ್ತೆ. ಇದೆಲ್ಲವೂ ವೇದಿಕ್ ಎಜುಕೇಶನ್ ಬಗ್ಗೆ ನಾವು ನೋಡ್ತಾ ಇರೋದು. ಅಂಡ್ ನೆಕ್ಸ್ಟ್ ಬಂದು ಗುರುಕುಲ್ ಸಿಸ್ಟಮ್ ಅಂತ. ಗುರುಕುಲ್ ವಾಸ್ ಎ ಸ್ಕೂಲ್ ವೇರ್ ಸ್ಟೂಡೆಂಟ್ಸ್ lived along with their mentors and receive education, moral values and life skills under their guidance. This process of learning has been practiced since early ages in India. ಸೊ ಗುರುಕುಲ ವ್ಯವಸ್ಥೆಯಲ್ಲಿ ಗುರುಗಳು ವಿದ್ಯಾರ್ಥಿಗಳು ತಮ್ಮ ಮಾರ್ಗದರ್ಶನದೊಂದಿಗೆ ವಾಸವಾಗಿದ್ದು ಅವರು ಮಾರ್ಗದರ್ಶನದಲ್ಲಿಯೇ ಶಿಕ್ಷಣವನ್ನ, ನೈತಿಕ ಮೌಲ್ಯಗಳನ್ನ, ಜೀವನ ಕೌಶಲ್ಯಗಳನ್ನ ಪಡೆದಂತ ಒಂದು ಶಾಲೆಗೆ ನಾವು ಗುರುಕುಲ ಅಂತ ಹೇಳ್ತಿದ್ವಿ. ಅಂಡ್ ಇದರ ಉದ್ದೇಶ ಬಂದು ಎಜುಕೇಶನಲ್ ಆಬ್ಜೆಕ್ಟಿವ್ಸ್ ಅಂತ. ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ವೇದಿಕ್ ಎಜುಕೇಶನ್ ವಾಸ್ ದ ಡೆವಲಪ್ಮೆಂಟ್ ಆಫ್ ಫಿಸಿಕಲ್, moral and intellectual power of men, and to achieve solution much emphasis was laid on attention, concentration and yoga. Education was ಫ್ರೀ ಆಫ್ ಕಾಸ್ಟ್. ಇಲ್ಲಿ ಈ ವೈದಿಕ ಶಿಕ್ಷಣದ ಮುಖ್ಯ ಉದ್ದೇಶ ಅಂತಂದ್ರೆ ದೈಹಿಕ, ನೈತಿಕ, ಭೌತಿಕ ಶಕ್ತಿಗಳನ್ನ ಅಭಿವೃದ್ಧಿಪಡಿಸೋದು ಮತ್ತೆ ಮೋಕ್ಷವನ್ನ ಸಾಧಿಸೋದು. ಅಂಡ್ ಏಕಾಗ್ರತೆ, ಯೋಗದ ಮೇಲೆ ಹೆಚ್ಚಿನ ಒತ್ತು ನೀಡ್ತಿದ್ರು ಈ ಕಾಲದಲ್ಲಿ. ಅಂಡ್ ಶಿಕ್ಷಣ ಉಚಿತವಾಗಿತ್ತು. ಈ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳು ಅನುಕರಣೆ ಮಾಡೋದ್ರಿಂದ ಜೀವನನ ನಡೆಸ್ತಾ ಇದ್ರು. ನೆಕ್ಸ್ಟ್ ಸೆಕೆಂಡ್ ಒನ್ ಬಂದು ಬುದ್ಧಿಸ್ಟ್ ಎಜುಕೇಷನ್ ಸಿಸ್ಟಮ್ ಅಂತ. ಬುದ್ಧನ ಶಿಕ್ಷಣ ವ್ಯವಸ್ಥೆ ಅಂತ ಆಗುತ್ತೆ. ಅಂಡ್ ಬುದ್ಧ ವಾಸ್ ಬಾರ್ನ್ ಇನ್ ಫುಟ್ ಹಿಲ್ಸ್ ಆಫ್ ಹಿಮಾಲಯ, ಕಪಿಲವಸ್ತು, ಲುಂಬಿನಿ ಇನ್ ಇಂಡಿಯಾ ಡ್ಯೂರಿಂಗ್ 6 BC. ಗೌತಮ ಬುದ್ಧ ಅವರು ಈ ಬೌದ್ಧ ಧರ್ಮವನ್ನ ಸ್ಥಾಪನೆ ಮಾಡಿದವರು. ಅಂಡ್ ಅವರ ಕಾಲದಲ್ಲಿನ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಅಂತಂದ್ರೆ ಕಪಿಲವಸ್ತುವಿನಲ್ಲಿ ಜನಿಸ್ತಾರೆ. ಅಂಡ್ ಥಿಂಗ್ಸ್ ಹಿ ಸಾ ದಟ್ ಚೇಂಜ್ಡ್ ಹಿಸ್ ಲೈಫ್. ಅವರ ಲೈಫನ್ನ ಬದಲಾಯಿಸುವಂತಹ 3 ದೃಶ್ಯಗಳಂತಂದ್ರೆ ಡಿಸೀಸ್ಡ್ ಪರ್ಸನ್, ಓಲ್ಡ್ ಏಜ್ ಅಂಡ್ ಡೆತ್. ರೋಗದಿಂದ ಬಳಲುತ್ತಿರುವಂತಹ ಒಬ್ಬ ವ್ಯಕ್ತಿ, ವಯಸ್ಸಾದಂತಹ ಒಬ್ಬ ವ್ಯಕ್ತಿ ಅಂದ್ರೆ ವೃದ್ಧ ಅಂಡ್ ಸಾವು. ಇದೆಲ್ಲವೂ ಅವರ ಜೀವನವನ್ನು ಬದಲಾಯಿಸಿದಂತಹ 3 ವಿಷಯಗಳಾಗಿರುತ್ತೆ. ಅಟ್ ದ ಏಜ್ 29 he moved to path of renunciation and his 4 noble truths: ದುಃಖ, ಸಂಯುಧ ಅಂಡ್ ನಿರೋಧಗಾಮಿನಿ ಪ್ರತಿಪದ ಅಂತ. ಸೊ ದುಃಖ ಅಂದ್ರೆ ಲೈಫ್ ಇಸ್ ಫುಲ್ ಆಫ್ ಸಾರೋಸ್ ಅಂತ ಹೇಳ್ತಾರೆ. ಅಂಡ್ ಸಂಯುಧ ಅಂತಂದ್ರೆ ದೇರ್ ಆರ್ ಕಾಸಸ್ ಆಫ್ ಸ್ಯಾರೋಸ್. ಅಂಡ್ ನಿರೋಧ ಅಂತಂದ್ರೆ ಸಾರೋಸ್ ಕ್ಯಾನ್ ಬಿ ಸ್ಟಾಪ್ಡ್. ಅಂಡ್ ನಿರೋಧಗಾಮಿನಿ ಪ್ರತಿಪಾದ ಅಂತಂದ್ರೆ ಪಾತ್ ಲೀಡಿಂಗ್ ಟು ಕಂಜರ್ಷನ್ ಆಫ್ ಸ್ಯಾರೋ. ಸೊ ದಿಸ್ ಈಸ್ ವಾಟ್ ದ 4 noble truth ಆಫ್ ಬುದ್ಧ.
ನೆಕ್ಸ್ಟ್ ತ್ರಿಪೀಠಕ ಅಂತ ಬರುತ್ತೆ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸುತ್ತ ಪೀಠಕ, ವಿನಯ ಪೀಠಕ ಮತ್ತು ಅಭಿನಮ್ಯ ಪೀಠಕ ಅಂತ. ಆ್ಯಂಡ್ ಲ್ಯಾಂಗ್ವೇಜ್ ಯಾವ ಭಾಷೆಯಲ್ಲಿ ಬುದ್ಧಿಸ್ಟ್ ಎಜುಕೇಷನಲ್ಲಿ ಪಾಠ ಮಾಡ್ತಾ ಇದ್ರು ಅಂತಂದರೆ ಪಾಲಿ ಭಾಷೆಯಿಂದ ವಿದ್ಯಾರ್ಥಿಗಳಿಗೆ ಗುರುಗಳು ಪಾಠ ಮಾಡ್ತಾ ಇದ್ರು. ಮಾಂಕ್ ಅಂತ ಬಂದರೆ ಇಲ್ಲಿ ಭಿಕ್ಷುಕ ಅಂದರೆ ಮಾಂಕ್ ಅಂತ ಹೇಳ್ತಿದ್ರು ಭಿಕ್ಷುಕನಿಗೆ. ಆ್ಯಂಡ್ ಉಪಾಸಿಕಿ ಅಂತ ಬಂದರೆ ಉಪಾಸಿಕಾ ಅಂತಂದರೆ ಹೆಣ್ಮಕ್ಳು ಬೌದ್ಧ ಸನ್ಯಾಸಿಗಳಾಗಿದ್ದರೆ ಅವರನ್ನು ನನ್ಸ್ ಅಂತ ಹೇಳ್ತಾ ಇದ್ರು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಬೌಟ್ ಬುದ್ಧಿಸ್ಟ್ ಎಜುಕೇಷನ್ ಸಿಸ್ಟಮ್. ಬುದ್ಧಿಸ್ಟ್ ಎಜುಕೇಷನ್ ಸಿಸ್ಟಮಲ್ಲಿ ಮಹಾವಿಹಾರ ಅಂತ ಒಂದು ಇಂಪಾರ್ಟೆಂಟ್ ಆಗಿರೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಮಹಾವಿಹಾರ ಇಸ್ ದ ಸಂಸ್ಕೃತ್ ಆ್ಯಂಡ್ ಪಾಲಿ ಟರ್ಮ್ ಫಾರ್ ಎ ಗ್ರೇಟ್ ವಿಹಾರ್ ಸೆಂಟರ್ ಆಫ್ ಲರ್ನಿಂಗ್ ಆರ್ ಬುದ್ಧಿಸ್ಟ್ ಮಾಂಡೆಸ್ಟ್ರಿ ಆ್ಯಂಡ್ ಯೂಸ್ ಟು ಡಿಸ್ಕ್ರೈಬ್ ಎ ಮೊನಾಸ್ಟಿಕ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಇಲ್ಲಿ ಮಹಾವಿಹಾರ ಅಂತ ಬಂದರೆ ಅನ್ನೋದು ಒಂದು ಸಂಸ್ಕೃತ ಮತ್ತು ಪಾಲಿ ಪದವಾಗಿದ್ದು ಮಹಾನ್ ವಿಹಾರ ಅಂತ ಹೇಳ್ತೀವಿ. ಕಲಿಯುವ ಒಂದು ಕೇಂದ್ರ ಅಥವಾ ಬೌದ್ಧ ಮಠ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಸನ್ಯಾಸಿಗಳು ಸಂಕೀರ್ಣವನ್ನು ವಿವರಿಸಲು ಬಳಸಲಾಗುತ್ತಿತ್ತು ಈ ಜಾಗವನ್ನು. ದಿಸ್ ಈಸ್ ದ ಮಹಾವಿಹಾರ. ನೆಕ್ಸ್ಟ್ ಬಂದು ಜೈನಿಸಮ್ ಎಜುಕೇಷನ್ ಅಂತ ಬರುತ್ತೆ 6th ಸೆಂಚುರಿಯಲ್ಲಿ. ಆ್ಯಂಡ್ ವರ್ಧಮಾನ್ ಮಹಾವೀರ್ ಇದರ ಫೌಂಡರು ಆ್ಯಂಡ್ ಟೀಚಿಂಗ್ ಪ್ರಿನ್ಸಿಪಲ್ಸ್ ಯೂಸ್ಡ್ ಇನ್ ದಿಸ್ ಎಜುಕೇಷನ್. ಆ್ಯಂಡ್ 24 ತೀರ್ಥಂಕರ್ಸ್ ಆರ್ ದೇರ್. 24 ತೀರ್ಥಂಕರ್ ಇರ್ತಾರೆ. ಫಸ್ಟ್ ಒನ್ನು ಮತ್ತು 24th ಇಬ್ಬರು ತುಂಬ ಇಂಪಾರ್ಟೆಂಟ್ ಆದಂಥ ಹೆಸರುಗಳು. ಫಸ್ಟ್ ಒನ್ ಬಂದು ರಿಷಭನಾಥ. 24th ತೀರ್ಥಂಕರ ವಾಸ್ ವರ್ಧನ್ ಮಹಾವೀರ್. ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಜೈನಿಸಮ್ ಎಜುಕೇಷನ್ಸ್ ಆರ್ ಅಟೈನ್ಮೆಂಟ್ ಆಫ್ ಲಿಬರೇಷನ್. ಸೊ ಜೈನಿಸಮ್ ಅಂತ ಬಂದರೆ ಯೂನಿವರ್ಸಲ್ ಎಜುಕೇಷನ್ ಥ್ರೂ ಮದರ್ ಟಂಗ್, ಮಾತೃಭಾಷೆ ಇಂದಲೇ ಜೈನಿಸಮ್ ಎಜುಕೇಷನ್ನ ನೀಡ್ತಾ ಇದ್ರು. ಆ್ಯಂಡ್ ಬಸದಿ ಅಂತ ಬಂದರೆ ಚೈತಾಲಯಸ್ ಅಂತ ಕರಿತಾ ಇದ್ರು. ಸೈಂಟಿಫಿಕ್ ಟೀಚಿಂಗ್ ಮೆಥಡ್ನ ಯೂಸ್ ಮಾಡ್ತಾ ಇದ್ರು. ಆ್ಯಂಡ್ ರೈಟಿಂಗ್ ಸಿಸ್ಟಮ್ ಸ್ಟಾರ್ಟೆಡ್, ಅವಾಗಿಂದ ಬರೆಯುವ ಒಂದು ಪದ್ಧತಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಚೀನೀಸ್ ಟ್ರಾವೆಲರ್ ಇಲ್ಲಿ ಈ ಕಾಲದಲ್ಲಿ ಜೈನಿಸಮ್ ಕಾಲದಲ್ಲಿ ಬಂದವರು ಯಾರು ಅಂತಂದರೆ ಹುಯೆನ್ತ್ಸಾಂಗ್ ಅವರು. ಆ್ಯಂಡ್ ಸಮಯವ ಸೂತ್ರ ಅಂತ ಹೇಳ್ತಾರೆ. 64 ಸಮಯವ ಸೂತ್ರಸ್ ಇದೆ. ಆ್ಯಂಡ್ ಪ್ರಜ್ಞಾಪರ ಸೂತ್ರಗಳು 12 ಇದೆ. 3 ಎಸ್ಪೆಕ್ಟ್ ಆಫ್ ಜೈನಿಸಮ್ ಅಂತ ಬರುತ್ತೆ. ಮತ್ತೆ ಅನೇಕವಾದ ಮತ್ತು ಸಾಯವಾದ ಆ್ಯಂಡ್ ನ್ಯಾಯವಾದ ಅಂತ 3 ಜಬಲ್ಸ್ ಆಫ್ ಜೈನಿಸಮ್ ಬಂದು ಫೇತ್, ನಾಲೆಜ್ ಆ್ಯಂಡ್ ಆಕ್ಷನ್. ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದು ಮುಸ್ಲಿಂ ಎಜುಕೇಷನ್. ಇಸ್ಲಾಂ ಎಜುಕೇಷನ್ ಸ್ಟಾರ್ಟೆಡ್ ಇನ್ 1206 12th ಸೆಂಚುರಿಯಲ್ಲಿ. ಇಸ್ಲಾಂ ರಿಲಿಜನ್ ಗಿವನ್ ಬೈ ಮೊಹಮ್ಮದ್ ಪೈಗಂಬರ್. ಇಸ್ಲಾಂ ಎಜುಕೇಷನ್ ಇನ್ ಅರೇಬಿಕ್ ಆ್ಯಂಡ್ ಪರ್ಷಿಯನ್ ಲ್ಯಾಂಗ್ವೇಜ್ ಆ್ಯಂಡ್ ಅರಬ್ ಆ್ಯಂಡ್ ಸೆಂಟ್ರಲ್ ಏಷ್ಯಾ ಪೀಪಲ್ ಬ್ರಾಟ್ ಮುಸ್ಲಿಂ ಎಜುಕೇಷನ್ ಇನ್ ಇಂಡಿಯಾ. ಯಾರು ಭಾರತಕ್ಕೆ ಮುಸ್ಲಿಂ ಎಜುಕೇಷನ್ನ ತಂದರು ಅಂತಂದರೆ ಅರಬ್ ಆ್ಯಂಡ್ ಸೆಂಟ್ರಲ್ ಏಷ್ಯಾ ಪೀಪಲ್ಸ್ ಬ್ರಾಟ್ ಮುಸ್ಲಿಂ ಎಜುಕೇಷನ್. ಇಲ್ಲಿ ಆಬ್ಜೆಕ್ಟಿವ್ಸ್ ಬಂದು ಟು ಅಂಡರ್ಸ್ಟ್ಯಾಂಡ್ ಹೋಲಿ ಕುರಾನ್ ಆ್ಯಂಡ್ ಸ್ಪ್ರೆಡ್ ಇಸ್ಲಾಂ ಆ್ಯಂಡ್ ಸಾಲ್ವೇಷನ್ ಆ್ಯಂಡ್ ನಾಲೆಜ್. ಮುಸ್ಲಿಮ್ಸ್ ವೇರ್ ಫಸ್ಟ್ ಟು ಎಸ್ಟಾಬ್ಲಿಷ್ ಫಾರ್ಮಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇನ್ ಇಂಡಿಯಾ. ಮದರಸಾ ಅಂತ ಮುಸ್ಲಿಂ ಎಜುಕೇಷನ್ ಶಿಕ್ಷಣ ವ್ಯವಸ್ಥೆಯನ್ನು ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಆನ್ಸಿಯಂಟ್ ಇಂಡಿಯಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಟರ್ಮ್ಸ್ ಅಂತ ಬರುತ್ತೆ. ಇಂಪಾರ್ಟೆಂಟ್ ಆಗಿರುವಂತಹ ಪ್ರಾಚೀನ ಕಾಲದ ಶಿಕ್ಷಣ ವ್ಯವಸ್ಥೆಯ ಇನ್ಸ್ಟಿಟ್ಯೂಷನ್ಸ್ಗಳ ಹೆಸರು ಘಟಿಕ ಅಂತ ಕರಿತಾ ಇದ್ರು. ವಿಹಾರ ಆ್ಯಂಡ್ ಆಗ್ರಹ ಆ್ಯಂಡ್ ಬ್ರಹ್ಮಪುರಿ ಆ್ಯಂಡ್ ಗೋಷ್ಠಿ, ಸಂಗಮ, ಗುರುಕುಲು, ಆಶ್ರಮ, ಪರಿಷದ್ದು ಆ್ಯಂಡ್ ವಿದ್ಯಾಪೀಠ ಆ್ಯಂಡ್ ಮಠಾಸ್ ಇವೆಲ್ಲವೂ ಪ್ರಾಚೀನ ಕಾಲದಲ್ಲಿ ಶಿಕ್ಷಣವನ್ನು ನೀಡುವಂತಹ ಸಂಸ್ಥೆಗಳಾಗಿದ್ವು. ನೆಕ್ಸ್ಟ್ ಬಂದು ಆನ್ಸಿಯಂಟ್ ಸ್ಕಾಲರ್ಸ್ ಅಂತ ಬರುತ್ತೆ. ಅಂದರೆ ಪ್ರಾಚೀನ ಕಾಲದಲ್ಲಿರುವಂತಹ ವಿದ್ವಾಂಸರು. ಇವರೆಲ್ಲ ತುಂಬ ಇಂಪಾರ್ಟೆಂಟ್ ಆಗುವಂಥವ್ರು. ಇವ್ರ ಬಗ್ಗೆನೂ ತುಂಬ ಸಲ ಕ್ವಶನ್ಸ್ ಕೇಳಿದ್ದಾರೆ. ಚಾಣಕ್ಯ ಅಂದರೆ ಯಾರು? ಕೌಟಿಲ್ಯ ಅಂತ ಅವ್ನಿಗೆ ಇನ್ನೊಂದು ಹೆಸರಿರೋದು. ಆ್ಯಂಡ್ ಅವರು ಅರ್ಥಶಾಸ್ತ್ರವನ್ನು ಬರೆದವರು. ಆ್ಯಂಡ್ ಪಾಣಿನಿ ಅಂದರೆ ಇಂಡಿಯನ್ ಸಂಸ್ಕೃತ್ ಗ್ರಾಮೇರಿಯನ್. ಆ್ಯಂಡ್ ಆರ್ಯಭಟ್ಟ ಅಂತ ಬಂದರೆ ಮೆಥಮೆಟಿಷಿಯನ್. ಆ್ಯಂಡ್ ಕಾನ್ಸೆಪ್ಟ್ ಆಫ್ ಜೀರೋ ವಾಸ್ ಗಿವನ್ ಬೈ ಆರ್ಯಭಟ್ಟ. ಆ್ಯಂಡ್ ಸುಶ್ರುತ ಅಂತಂದರೆ ಸುಶ್ರುತ ಸಂಹಿತೆ ಅಂತ ಒಂದು ಬುಕ್ಕನ್ನು ಬರೆದಿದ್ದಾರೆ. ಇಂಡಿಯನ್ ಫಿಸಿಷಿಯನ್ ಆ್ಯಂಡ್ ಸರ್ಜನ್ ಆಗಿದ್ದರು. ಆ್ಯಂಡ್ ಗೌತಮ ಬುದ್ಧ ಸಿದ್ಧಾರ್ಥ ಅಂತ ಹೇಳ್ತಿದ್ರು, ಫಿಲಾಸಫರ್ ಇವರು. ಆ್ಯಂಡ್ ಪತಂಜಲಿ ಅಂತ ಬಂದರೆ ಯೋಗ ಸೂತ್ರಾಸ್ನ ನೀಡಿದವರು ಪತಂಜಲಿ. ಆ್ಯಂಡ್ ವಾಲ್ಮೀಕಿ ಬಂದವರು ದ ರಾಮಾಯಣವನ್ನು ಬರೆದವರು. ಆ್ಯಂಡ್ ಬ್ರಹ್ಮಗುಪ್ತ ಅಂತಂದರೆ ಅಸ್ಟ್ರಾನಮರ್, ಬ್ರಹ್ಮಸ್ಸು ಸಿದ್ಧಾಂತ ಅಂತ ಬರೆದವರು ಇವರು. ಕಂದ ಅಂತಂದರೆ ಸೈಂಟ್ ಅವರು, ಒಬ್ಬರ ಸನ್ಯಾಸಿ. ಆ್ಯಂಡ್ ವೈಶೇಷಿಕ ಅಂತ ಒಂದು ಇದನ್ನು ಬರೆದಿದ್ದಾರೆ. ನಾಗಾರ್ಜುನ ಅಂತಂದರೆ ಇವರು ಇಂಡಿಯನ್ ಕೆಮಿಸ್ಟ್ರಿ ಆಗಿದ್ದರು. ಆ್ಯಂಡ್ ಭಾಸ್ಕರ 2 ಅಂತ ಬಂದರೆ ಮ್ಯಾಥಮೆಟಿಷಿಯನ್. ಸಿದ್ಧಾಂತ ಶಿರೋಮಣಿ ಅಂತ ಒಂದು ಬುಕ್ಕನ್ನು ಬರೆದಿದ್ದಾರೆ. ಆ್ಯಂಡ್ ಚರಕ ಅಂತಂದರೆ ಚರಕ ಸಂಹಿತೆಯನ್ನು ಬರೆದವರು, ಫಾದರ್ ಆಫ್ ಇಂಡಿಯನ್ ಮೆಡಿಸನ್ ಅಂತ ಇವರನ್ನು ಕರೀತಾರೆ. ಭರತ ಮುನಿ ನಾಟ್ಯಶಾಸ್ತ್ರ, ರಾಸ ಥೇರಿ ಅಂತ ಬರೆದವರು ಇವರು. ಆ್ಯಂಡ್ ವರಹಮೀರ ಅಂದರೆ ಇವರನ್ನು ಫಿಲಾಸಫರ್ ಆಗಿದ್ದರು. ಪಂಚ ಸಿದ್ಧಾಂತಿಕ ಅಂತ ಬರೆದವರು. ಆ್ಯಂಡ್ ಭಾಸ್ಕರಾಚಾರ್ಯ ಇವರು ಕೂಡ ಮೆಥಮೆಟಿಷಿಯನ್ ಅಂತ ನಮಗೆಲ್ಲರಿಗೂ ಗೊತ್ತು. ಆ್ಯಂಡ್ ವಾಗ್ಭಟ ಅಷ್ಟಾಂಗ ಹೃದಯಂ ಅಂತ ಒಂದು ಬುಕ್ಕನ್ನು ಬರೆದವರು ಇವರು. ಆ್ಯಂಡ್ ಪಿಂಗಲ ಅಂತ ಬಂದರೆ ಇವರು ಮೆಥಮೆಟಿಷಿಯನ್ಸ್. ಭಾಸ್ಕರ 1 ಅಂತ ಬಂದರೆ ಇವರು ಮೆಥಮೆಟಿಷಿಯನ್. ಆ್ಯಂಡ್ ವಚಸ್ಪತಿ ಮಿಶ್ರಾ ಅಂತ ಒಬ್ಬರಿದ್ದರು, ಅವರು ಜೊಮೆಟ್ರಿಗೆ ಸಂಬಂಧಪಟ್ಟವರಾಗಿದ್ದರು. This is what very important concept ancient scholars. So many questions asked from this. So keep it in your mind. ಇವತ್ತಿನ ಕ್ಲಾಸಲ್ಲಿ ನಾವು ಓದಿದ್ದಿಷ್ಟು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ಕೀಪ್ ವಾಚಿಂಗ್ ಆಲ್ ದ ವಿಡಿಯೋಸ್ ಫ್ರಮ್ ದ ಲಿಸ್ಟ್. ಥ್ಯಾಂಕ್ ಯು ಆಲ್.